ನಿಜವಾಗ್ಲೂ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಜೊತೆಲಿ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗಲ್ಲ, ಹಾಗೆ ಸಂಬಂಧಿಕರುಗಳಂತೂ ಹೇಳೋದೇ ಬೇಡ, ಯಾವ ಕಷ್ಟಕ್ಕೂ ಆಗಲ್ಲ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಕರ್ನಾಟಕದಲ್ಲಿರ್ತಕ್ಕಂಥ ಹೃದಯ ಸ್ನೇಹಿತರು ಅಂತ ನಾನು ಏನು ಹೇಳ್ತೀನಿ, ಇವರೆಲ್ಲ ನನಗೆ ಹೃದಯಕ್ಕೆ ಹತ್ರವಾದಂಥವ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಷ್ಟೋ ಜನ ನನಗೆ ಸಹಾಯವನ್ನು ಮಾಡ್ತಿದ್ದಾರೆ. ಇಲ್ಲಿ ಬರೋಬ್ಬರಿ 130 ಜನ ಇದ್ದಾರೆ ಅಂದರೆ ಅದು ಮುಖ್ಯವಾಗಿ ಎಷ್ಟೋ ಜನ ಸಹಾಯ ಮಾಡಿದ್ದಕ್ಕೆ ಇವತ್ತು 130 ಜನರನ್ನ ನಾವು ನೋಡ್ಕೊಳ್ಳೋದಕ್ಕಾಗ್ತಾ ಇದೆ. ಇದು ಬರೀ ಇಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಅಂದ್ರೆ ನಾವೆಲ್ಲ ಈ ದುಡ್ಡನ್ನ ಏನ್ ಮಾಡ್ತಿದೀವಿ ಅಂತ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಏನಪ್ಪ ಬೇಜಾನ್ ಬರ್ತಾ ಇದೆ ಮಾಡ್ತಾರೆ, ಇಲ್ಲ ಸರ್, ಅದರಲ್ಲಿ ತಪ್ಪು ಮಾಹಿತಿ ಇರ್ತದೆ ಕೆಲವೊಬ್ಬರದು ಅನ್ಕೊಂಡಿದ್ದಾರೆ. ಎಷ್ಟೋ ಯೋಗೇಶ್ ಆರಾಮಾಗಿದ್ದಾನೆ ಅಂತ ನೀವು ನಂಬಲ್ಲ ಸರ್. ನಿಜವಾಗ್ಲೂ ಹೇಳ್ತಾ ಇದೀನಿ, ದೇವ್ರ ಮಕ್ಕಳು ಎಲ್ಲೂ ಬೀದಿಗೆ ಮಲಗಬಾರ್ದು ಅಂತ 5,000 ಜನ ಮಲಗುವಂತ ಒಂದು ದೊಡ್ಡ ಯೋಜನೆಯನ್ನ ನಾವು ಶುರು ಮಾಡ್ತಾ ಇದೀವಿ. ಇನ್ನು ಕೇವಲ ಒಂದು 15ರಿಂದ 20 ತಿಂಗಳು ಅಥವಾ 25 ದಿವಸಗಳ ಒಳಗಾಗಿ ಒಂದು ಮಾಹಿತಿಯನ್ನ. ಬಟ್ ಇಲ್ಲಿ ಬಂದು ನೋಡೋದಕ್ಕೂ ವಿಡಿಯೋ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಐತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ನಾವು ನೋಡ್ಬೇಕಾಗಿರೋದು ಏನಂದ್ರೆ ಈ ದೇವಸ್ಥಾನ, ನಮ್ಮ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ ನೋಡ್ಬೇಕಾಗ್ತದೆ. ಈ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳು ಬೇಜಾನ್ ಜನ ಇದ್ದಾರೆ. ಇಂಥವ್ರು ಜಾಸ್ತಿ ಆಗ್ಬಾರ್ದು ಅಂತ ನಂದೊಂದು ರಿಕ್ವೆಸ್ಟ್. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥವ್ರನ್ನ ಅವ್ರವ್ರ ತಂದೆ ತಾಯಿ ಬಂದು ಅವ್ರವ್ರ ಮನೆಯವ್ರು ಬಂದು ಕರ್ಕೊಂಡು ಹೋಗ್ಬೇಕು, ಅವ್ರವ್ರದೇ ಆದಂತ ತಂದೆ ತಾಯಿನ ಸಾಕ್ಬೇಕು. ಯಾಕಂತಂದ್ರೆ ಆ ತಂದೆ ತಾಯಿ ನಮ್ಗೆ ಜನ್ಮ ಕೊಟ್ಟಿರೋದಕ್ಕೆ ನಾವು ಪ್ರಪಂಚ ನೋಡ್ತೀವಿ. ಏನ್ ಸರ್ ನಿಜನಾ? ನಿಜ ನಿಜ. ಹೋಗ್ತದೆ ಯಾರೆಲ್ಲ ಬಂದು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ದೇವ್ರ ಹುಂಡಿಗೆ ಹಾಕ್ತಾ ಇದ್ರು, ಆ ದುಡ್ಡನ್ನ ದೇವರ ಹೆಸರು ತಗೊಂಡ್ಬಂದು ನಮ್ಮ ಯೋಗೇಶಣ್ಣ ಆದಂತ ಒಂದು ದೇವಸ್ಥಾನ ಸೃಷ್ಟಿ ಮಾಡಿದ್ದಾರೆ. ಇಂಥವ್ರು ಇನ್ನೂ ನೂರಾರಿದ್ದಾರೆ. ಇಂಥವ್ರಿಗೆ ಅನ್ನ ಕೊಡಿ. ಯಾಕಂತಂದ್ರೆ ಇಲ್ಲಿ ದೇವಸ್ಥಾನ ಇದೆ, ಎಲ್ಲೆಲ್ಲ ಕಷ್ಟಪಟ್ಟು ಜನ ಇದ್ದಾರೆ. ಇನ್ನೂ ಒಂದು ಅನ್ನ ತಿನ್ನೋದಕ್ಕೆ ಸಹಾಯ ಮಾಡಿ, ಇದೇ ಒಂದು ದೇವ್ರ ಕಾಣಿಕೆ ಕೊಡ್ತಕ್ಕಂಥದ್ದು. ದೇವ್ರ ಇಲ್ಲಿ ಹಾಕಿದ್ರು ಬರಲು ಆ ದೇವ್ರ ದರ್ಶನ ಮಾಡಿ ಇಲ್ಲಿ ಬಂದು ಒಂದು ಸಹಾಯ ಮಾಡಿ. ಸರ್, ಇದು ಅನಾಥಾಶ್ರಮ ಅಲ್ಲ ಸರ್. ಅನಾಥಾಶ್ರಮ ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಶುರು ಮಾಡ್ಬೋದು. ಇದನ್ನ ಅನಾಥಾಶ್ರಮ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿಲ್ಲ, ಒಂದು ಸ್ವರ್ಗ ಸೃಷ್ಟಿ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದೀವಿ. ಇವತ್ತು ನಾವೆಲ್ಲರೂ ಮನುಷ್ಯರು ಮಾತಾಡ್ತಾರೆ, ಹೇಳ್ತಾರೆ ಸ್ವರ್ಗ ಮೇಲಿದೆ, ನರಕ ಮೇಲಿದೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ. ನಾನು ಸ್ವರ್ಗ ನರಕನ ಎರಡನ್ನೂ ಒಂದೇ ಕಡೆ ತೋರ್ಸಕ್ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ದೇವರಿದ್ದಾನೆ, ದೇವ್ರು ಎಲ್ಲಿದ್ದಾನೆ ಅಂತ ಸಾಕಷ್ಟು ಜನ ಹುಡುಕಾಟ ನಡೆಸ್ತಾ ಇದ್ದಾರೆ. ಸಾಕಷ್ಟು ಪುಣ್ಯಕ್ಷೇತ್ರಗಳು ಹೋಗ್ತಾರೆ. ನಾನು ಕೂಡ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀನಿ. ಕೋಟ್ಯಾಂತರ ರೂಪಾಯಿ ನಾವು ಹುಡುಕಿ ಸುಡಿತಾರೆ. ಸೊ ಅದು ಔಟ್ಲೇಶ್ ಮುಂದೆ ಕೊಡ್ತಾ ಗೊತ್ತಿಲ್ಲ. ಅದೇ ದೇವಸ್ಥಾನ